ಕಿರುಕುಳದಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಮೂವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಚಂದ್ರು ನಡುವಿನ ಮನಿ, ಕಿರಣ್ ಸೈಯದ್ ತಹಶೀಲ್ದಾರ್ ಸಸ್ಪೆಂಡ್ ಆಗಿದ್ದಾರೆ. ಹಾಗೆ ಆಯುಕ್ತರು ಈ ರೀತಿಯಾಗಿ ಆದೇಶವನ್ನ ನೀಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಚಂದ್ರು ನಡುವಿನ ಮನಿ, ಕಿರಣ್ ಸೈಯದ್ ತಹಶೀಲ್ದಾರ್ ಸಸ್ಪೆಂಡ್ ಆಗಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಠಾಣೆಯ ಸಿಬ್ಬಂದಿ ಅಮಾನತು ಮಾಡಲಾಗಿದೆ. ನಿನ್ನೆ ಗಿರಿನಗರದ ಮನೆಯಲ್ಲಿ ವಿದ್ಯಾರ್ಥಿಯೋರ್ವ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. BSc ವ್ಯಾಸಂಗವನ್ನು ಮಾಡ್ತಾ ಇದ್ದ 20 ವರ್ಷದ ಆದಿತ್ಯ ಸಾವನ್ನಪ್ಪಿದ್ದಾನೆ. ಶನಿವಾರ ಆದಿತ್ಯ ಸೇರಿ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಾರೆ. ಗಾಂಜಾ ಸೇವನೆ ಮಾಡಿದ್ದೀರಾ ಅನ್ನುವಂತಹ ಆರೋಪದ ಅಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಾರೆ. ಈ ವೇಳೆ ಆದಿತ್ಯ ಗಾಂಜಾ ಸೇವನೆ ನೆಗೆಟಿವ್ ಅಂತ ಹೇಳಿ ರಿಪೋರ್ಟ್ ಕೂಡ ಬಂದಿರುತ್ತೆ. ಪಾಸಿಟಿವ್ ಬಂದ ವಿದ್ಯಾರ್ಥಿಗಳ ಬಳಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ನೆಗೆಟಿವ್ ವರದಿ ಬಂದಿದ್ದಂತಹ ಆದಿತ್ಯಗೆ 2,000 ರೂಪಾಯಿ ಕೇಳಿರ್ತಾರೆ ಪೊಲೀಸರು. ಹೀಗಾಗಿ ತಾಯಿಗೆ ಹಣ ಕೊಡುವಂತೆ ಆದಿತ್ಯ ಕೇಳಿರ್ತಾನೆ. ಹಣ ಕೊಡುವುದಕ್ಕೆ ತಾಯಿ ನಿರಾಕರಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆದಿತ್ಯ ನೇಣಿಗೆ ಶರಣಾಗಿದ್ದಾನೆ ಅನ್ನುವಂಥ ಕೆಲವು ಮಾಹಿತಿ ಲಭ್ಯ ಆಗಿತ್ತು. ಸದ್ಯ ಈಗ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಮೂವರನ್ನ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಮಾನತು ಮಾಡಿದ್ದಾರೆ ಅನ್ನುವಂತಹ ವಿಷಯ ತಿಳಿದು ಬರ್ತಾ ಇದೆ. ಗಾಂಜಾ ಸೇವನೆ ಆರೋಪಕ್ಕೆ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸ ಆಗ್ತಾ ಇತ್ತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬೇಲೂರು ನಿವಾಸಿಯಾಗಿರುವಂತಹ ಆದಿತ್ಯ ನೇಣಿಗೆ ಶರಣಾದಂತಹ ವಿದ್ಯಾರ್ಥಿ. ಧಾರವಾಡದ ಕಿಟ್ಟಲ್ ಕಾಲೇಜಿನಲ್ಲಿ ಆತ BSc ವ್ಯಾಸಂಗವನ್ನ ಮಾಡ್ತಾ ಇದ್ದ. ಗಿರಿನಗರ ಬಡಾವಣೆಯಲ್ಲಿ ರೂಮ್ ಮಾಡಿಕೊಂಡಿದ್ದ ವಿದ್ಯಾರ್ಥಿ ಆದಿತ್ಯಗೆ 2 ದಿನಗಳಿಂದಲೂ ಕೂಡ ಪೊಲೀಸರು ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಇನ್ನು ಗಾಂಜಾ ಸೇವನೆಯ ಆರೋಪದಲ್ಲಿ ಆದಿತ್ಯ ಸೇರಿದಂತೆ ಇನ್ನೂ ಕೆಲವು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ನೆಗೆಟಿವ್ ರಿಪೋರ್ಟ್ ಬಂದಿರತ್ತೆ. ಆದಿತ್ಯನನ್ನ ಬಿಟ್ಕಳಿಸಲಾಗಿರುತ್ತೆ. ಆದ್ರೆ ನಂತರ 2,000 ರೂಪಾಯಿ ಹಣವನ್ನ ನೀನು ಕೊಡು ಅಂತ ಹೇಳಿ ಪೊಲೀಸರು ಆದಿತ್ಯನಿಗೆ ಕಾಡ್ತಾ ಇದ್ರು. ಹಾಗಾಗಿ ಈತ ತನ್ನ ತಾಯಿಗೆ ಈ ವಿಷಯವನ್ನ ತಿಳಿಸಿ ತಾಯಿಯ ಬಳಿ ದುಡ್ಡು ಕೊಡೋದಕ್ಕೆ ಕೇಳ್ತಾನೆ. ಆದ್ರೆ ತಾಯಿ ದುಡ್ಡು ಕೊಡೋದಕ್ಕೆ ಆಗುದಿಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ. ಪೊಲೀಸರು ಹಣ ಕೇಳಿದ್ದರಿಂದ ಆತಂಕಗೊಂಡಂತಹ ವಿದ್ಯಾರ್ಥಿ ಆದಿತ್ಯ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಇದು. ಒಟ್ಟಾರೆಯಾಗಿ ತನಿಖೆ ಮುಂದುವರಿತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಪೊಲೀಸರನ್ನ ಈಗ ಅಮಾನತು ಮಾಡಲಾಗಿದೆ. ಸೈಯದ್ ತಹಶೀಲ್ದಾರ್ ಸಸ್ಪೆಂಡ್, ಹಾಗೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಚಂದ್ರು ನಡುವಿನ ಮನಿ ಇವರು ಈಗ ಸಸ್ಪೆಂಡ್ ಆಗಿದ್ದಾರೆ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯ ಸಿಬ್ಬಂದಿ ಅಮಾನತು ಮಾಡಲಾಗಿದೆ. BSc ವ್ಯಾಸಂಗ ಮಾಡ್ತಾ ಇದ್ದಂತಹ ಆದಿತ್ಯ ಏನು ಸಾವನ್ನಪ್ಪಿರ್ತಾನೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವರು ರಿಪೋರ್ಟ್ಸ್ ನೆಗೆಟಿವ್ ಬಂದಿದ್ರೂ ಕೂಡ ಆತನ ಬಳಿ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೇಳಿದ್ದಾರೆ ಅನ್ನುವಂತಹ ವಿಚಾರ. ಒಟ್ಟಾರೆಯಾಗಿ ಈ ಗಾಂಜಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಹಾಗೆ ಇನ್ನೂ ಕೆಲವರು ಸ್ನೇಹಿತರನ್ನ ವಶಕ್ಕೆ ಪಡೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಪೊಲೀಸರು ಅನ್ನುವಂಥ ಗಂಭೀರ ಆರೋಪ ಇದು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಮೂವರನ್ನ ಪೊಲೀಸ್ ಆಯುಕ್ತರಾಗಿರುವಂಥ ಎನ್ ಶಶಿಕುಮಾರ್ ಸಸ್ಪೆಂಡ್ ಮಾಡಿದ್ದಾರೆ. ಒಟ್ಟಾರೆಯಾಗಿ BSc ವ್ಯಾಸಂಗವನ್ನ ಮಾಡ್ತಾ ಇದ್ದ ಆದಿತ್ಯ ತನ್ನ ತಪ್ಪಿಲ್ಲ ಅಂತ ಅಂದ್ರೂ ಕೂಡ ಪೊಲೀಸರ ಬಳಿಯೇ ಸಿಕ್ಕಾಕಿಕೊಳ್ತಾನೆ. ಅದಾದ ನಂತರದಲ್ಲಿ ಪೊಲೀಸರು ಆತನಿಗೆ ಕ್ವಶನ್ ಮಾಡ್ತಾರೆ. ರಿಪೋರ್ಟ್ ಕೂಡ ನೆಗೆಟಿವ್ ಬರುತ್ತೆ. ಆದರೂ ಪೊಲೀಸರು ಮಾತ್ರ ಈತನನ್ನ ಬಿಡೋದಿಲ್ಲ. ಸುಮ್ಮನೆ 2,000 ರೂಪಾಯಿ ಕೊಡು ಅಂತ ಹೇಳಿ ಆತನಿಗೆ ಟಾರ್ಚರ್ ನೀಡುವಂತ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಜನರನ್ನ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾಗಿರುವಂತಹ ಘಟನೆ ಇದು. ಈ ರೀತಿಯಾಗಿ ಮಕ್ಕಳಿಗೆ ಟಾರ್ಚರ್ ಅನ್ನ ನೀಡೋದ್ರಿಂದ ಆ ಮಕ್ಕಳ ಮೇಲೆಯೂ ಕೂಡ ಇದು ಪರಿಣಾಮ ಬೀರುತ್ತೆ. ಏನೂ ಮಾಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಆ ವಿದ್ಯಾರ್ಥಿ ಇರ್ತಾನೆ. ಒಂದು ವೇಳೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆತ ಕೂಡ ಜೈಲಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕು, ಮುಂದೆ ಕತೆ ಏನು ಗೊತ್ತಾಗದೆ ತನ್ನ ತಾಯಿಯ ಬಳಿ ಹೋಗಿ ಹೇಳ್ಕೊಳ್ತಾನೆ. ಆದರೆ ತಾಯಿಗೂ ಕೂಡ ಈ ವಿಷಯದ ಗಂಭೀರತೆ ಈ ರೀತಿಯಾಗಿ ಇದೆ ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾಗಿ 2,000 ರೂಪಾಯಿಯನ್ನ ಕೊಡೋದಕ್ಕೆ ನಿರಾಕರಿಸ್ತಾರೆ. 2,000 ರೂಪಾಯಿ ಕೊಟ್ಟಿಲ್ಲ ಅನ್ನುವಂತಹ ಕಾರಣವನ್ನ ಈತ ಇಟ್ಟುಕೊಂಡು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ ಅಥವಾ ಪೊಲೀಸರು ಇನ್ನೂ ಏನಾದರೂ ಮತ್ತಷ್ಟು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರ ಅನ್ನೋದು ತನಿಖೆ ನಂತರದಲ್ಲಿ ಅಷ್ಟೇ ಗೊತ್ತಾಗಬೇಕು. ಈಗ ಹೆಡ್ ಕಾನ್ಸ್ಟೇಬಲ್ ಚಂದ್ರು ನಡುವಿಮನಿ, ಹಾಗೆ ಕಿರಣ್ ಸೈಯದ್ ತಹಶೀಲ್ದಾರ್, ಹಾಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯ ಸಿಬ್ಬಂದಿ ಇವರನ್ನ ಈಗ ಅಮಾನತು ಮಾಡಲಾಗಿದೆ. ಶನಿವಾರ ಆದಿತ್ಯ ಸೇರಿದಂತೆ ವಿದ್ಯಾರ್ಥಿಗಳು ಪೊಲೀಸ್ ವಶಕ್ಕೆ ಪಡೆದುಕೊಂಡಿದ್ರು. ಈಗ ಎರಡನೆಯ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಅದು ಆದಿತ್ಯ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಯ ತಾಯಿ ಮಗನಿಗಾಗಿ ಈಗ ಪರಿತಪಿಸ್ತಾ ಇದ್ದಾರೆ. ಮೊದಲನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಆತನೇ ಆದಿತ್ಯ ಅಂಥೇಳಿ 20 ವರ್ಷ BSc ಓದ್ತಾ ಇದ್ದಂತಹ ಸ್ಟೂಡೆಂಟ್ ಆಗಿರೋದ್ರಿಂದ
ಮುಂದೆ ಪೋಷಕರು ಕೂಡ ತನ್ನ ಮಗ ಏನಾದರೂ ಸಾಧನೆಯನ್ನ ಮಾಡ್ತಾರೆ, ಮಗನ ಬಗ್ಗೆ ಸಾಕಷ್ಟು ಕನಸನ್ನ ಇಟ್ಕೊಂಡಿರ್ತಾರೆ. ಆದರೆ ಈ ಗಾಂಜಾ ವಿಷಯಕ್ಕಾಗಿ ಪೊಲೀಸರು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಈತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ವರದಿಯಾಗಿದೆ.